ಶ್ರೀಮದ್ ಭಗವದ್ಗೀತೆಯ ಮೊದಲನೇ ಶ್ಲೋಕ ಅರ್ಜುನ ವಿಷಾದ ಯೋಗದಲ್ಲಿ ಬರ್ತಕ್ಕಂಥ 47 ಮಂತ್ರಗಳಲ್ಲಿ ಮೊದಲನೆಯ ಮಂತ್ರ ಇದು ಧೃತರಾಷ್ಟ್ರ ಕೇಳ್ತಾ ಇರುವಂಥ ಪ್ರಶ್ನೆ. ಇದೇ ಮೊದಲು ಇದೇ ಕೊನೆ, ಮತ್ತು ಅವನು ಪ್ರವೇಶನೇ ಇಲ್ಲ ಇಡೀ 700 ಶ್ಲೋಕಗಳಲ್ಲಿ. ಅಂತಹ ಒಂದು ಪ್ರಶ್ನೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಸಂಜಯನಿಗೆ ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ, ನನ್ನ ಮಕ್ಕಳು ಮತ್ತು ಪಾಂಡುವಿನ ಮಕ್ಕಳು ಕುರುಕ್ಷೇತ್ರದ ರಣರಂಗದಲ್ಲಿ ಏನು ಮಾಡ್ತಾ ಇದ್ದಾರೆ ನೋಡಿ, ಗಮನಿಸಿ. ಅವ ಹೇಳ್ತಾ ಇದ್ದಾನೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ, ಇಬ್ಬರು ಸಹೋದರರ ಮಧ್ಯೆ ಅಲ್ಲಿ ಯುದ್ಧಕ್ಕೆ ತಯಾರಾಗಿ ನಿಂತಿದ್ದಾರೆ. ದಾಯಾದಿಗಳು ಬಡದಾಡಕ್ಕೆ ತಯಾರಾಗಿ ನಿಂತಾರೆ. ಇವತ್ತು ಮಹಾಭಾರತದಲ್ಲಿ ಏನಿದೆ ಅದು ಇವತ್ತಿಗೂ ಇದೆ. ಇವತ್ತಿಗೂ ಈ ಥರದ ಅನೇಕ ಘಟನೆಗಳನ್ನು ನಾವು ನಿತ್ಯ ನೋಡ್ತೇವೆ. ಅಂತಹ ಕ್ಷೇತ್ರಕ್ಕೆ ಅವ ಧರ್ಮಕ್ಷೇತ್ರೇ ಅಂತಂದು ಯಾಕೆ ಸಂಬೋಧನೆ ಮಾಡಿದ? ಅದರ ಹಿನ್ನೆಲೆ ಹೀಗಿದೆ. ಒಮ್ಮೆ ಈ ಕುರು ವಂಶದ ಮೂಲ ಪುರುಷ ಕುರು ಮಹಾರಾಜ ಅಂತಂದು ಅವನಿಗೆ ಯಾಕೋ ತನ್ನ ರಾಜ್ಯದಲ್ಲಿ ಧರ್ಮ ಕ್ಷೀಣಿಸ್ತಾ ಇದೆ ಅಂತ ಅವನಲ್ಲಿ ಭಾವನೆ ಬರುತ್ತೆ. ಆಗ ಏನು ಮಾಡ್ತಾನೆ, ಸಾಕ್ಷಾತ್ ಶಿವನಿಂದ ಧೇನುವನ್ನು ಪಡೆದು ಯಮನಿಂದ ಕೋಣವನ್ನು ಪಡೆದು ಅಲ್ಲಿ ಬಿತ್ತಿಗೆಯನ್ನು ಮಾಡೋದಕ್ಕೆ ಹೋಗ್ತಾನೆ. ಅದನ್ನು ಗಮನಿಸಿದಂಥ ಎಲ್ಲ ದೇವತೆಗಳು ಬಂದು ಯಾಕೆ ಹೀಗೆ ಅಂತ ಕ್ವಶನ್ ಮಾರ್ಕ್ ಆಗಿ ನಿಂದಿರುತ್ತೆ. ಕೊನೆಗೆ ಸಾಕ್ಷಾತ್ ಬ್ರಹ್ಮನೇ ಪ್ರತ್ಯಕ್ಷ ಆಗಿ, ಕುರು ಮಹಾರಾಜ, ನಿನ್ನ ರಾಜ್ಯದಲ್ಲಿ ಸಾಕಷ್ಟು ಸುಭಿಕ್ಷೆ ಇದೆ, ಯಾಕೆ ನೀನೇ ಸ್ವತಃ ನಿಂತು ಇದನ್ನು ಮಾಡ್ತಾ ಇದೆಯಾ ಅಂತ ಕೇಳಿದಾಗ ಆ ಕುರು ಮಹಾರಾಜ ಹೇಳ್ತಾನೆ, ಇಲ್ಲ, ನನ್ನ ಕ್ಷೇತ್ರದಲ್ಲಿ ಧರ್ಮ ಏನೋ ಕಡಿಮೆ ಅನ್ನಿಸ್ತಾ ಇದೆ, ಅದಕ್ಕಾಗಿ ಆ ಧರ್ಮದ ಬಿತ್ತಿಗೆಯನ್ನು ನಾನು ಮಾಡ್ತಾ ಇದ್ದೀನಿ. ಅವಾಗ ಹೇಳ್ತಾನೆ, ಈ ಕ್ಷೇತ್ರ ನಿನ್ನ ಹೆಸರಿನಿಂದನೇ ಪ್ರಸಿದ್ಧಿಯಾಗಲಿ, ಈ ಕ್ಷೇತ್ರ ಧರ್ಮಕ್ಷೇತ್ರವಾಗಲಿ ಅಂತಂದು ಬ್ರಹ್ಮನೇ ಆತನಿಗೆ ವರವನ್ನು ಕೊಡ್ತಾನೆ. ಹೀಗಾಗಿ ಆ ಕ್ಷೇತ್ರ ಆವತ್ತಿನಿಂದ ಹಿಡಿದು ಧರ್ಮಕ್ಷೇತ್ರ ಅನ್ನುವಂಥ ಹೆಸರಿನಿಂದ ಪ್ರಸಿದ್ಧಿಯಾಗಿದ್ದಕ್ಕಾಗಿ ಅವಾಗ ಹೇಳ್ತಾನೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯೋತ್ಸವ. ಇದು ಈ ಮೊದಲನೇ ಶ್ಲೋಕದ ಏನು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಅದಕ್ಕೆ ಕಥಾರೂಪದಲ್ಲಿರುವ ಒಂದು ಉತ್ತರ. ಇಷ್ಟಕ್ಕೆ ನಾನು ವಾಣಿಗೆ ವಿರಾಮ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.